ಸಮಾಜ ಸೇವಕ ಭೀಮ್ಸ್ ಆರ್ಮಿ ಜಿಲ್ಲಾ ಸಚಿವ ಅನಿಲ್ ದೊಡ್ಡಿ ಜನ್ಮದಿನ ಸ್ನೇಹಿತ ಹಿತೈಷಿಗಳಿಂದ ಶುಭ ಹಾರೈಕೆ. ಹುಮ್ನಾಬಾದ್ ತಾಲೂಕಿನ ದಲಿತ ಪರ ಹೋರಾಟಗಾರ ಭೀಮ್ಸ್ ಆರ್ಮಿ ಜಿಲ್ಲಾ ಸಚಿವರಾಗಿರುವ ಅನಿಲ್ ದೊಡ್ಡಿರವರ ಜನ್ಮದಿನದ ನಿಮಿತ್ತ ಅವರ ಅಭಿಮಾನಿಗಳು ಸ್ನೇಹಿತರು ಅವರನ್ನ ಹಾರ ಶಾಲು ಹಾಕಿ ಸನ್ಮಾನಿಸಿ ಶುಭ ಹಾರೈಸಿದರು. ಅನಿಲ್ ದೊಡ್ಡಿ ಅವರು ಭೀಮ್ ಆರ್ಮಿಯ ಜಿಲ್ಲಾ ಸಂಚಾಲಕರಾಗಿ ಗೊತ್ತೇನದಂದ್ರೆ ಸಮಾಜ ಕಾರ್ಯದಲ್ಲಿ ಅತಿ ಕಳಕಳಿಯಿಂದ ಏನಂದ್ರೆ ಸಮಾಜ ಎಲ್ಲಾದ್ರೂ ಏನಾದ್ರೂ ಆದ್ರೆ ಸಮಾಜ ಅಂತ ಹೇಳಿ ಬಂದಾಗ ಏನಂದ್ರೆ ಭೀಮ್ ಆರ್ಮಿ ಸಂಘಟನೆ ಮೂಲಕ ಏನದ ವಿಶೇಷವಾಗಿ ಧ್ವನಿ ಎತ್ತುತ್ತಿರು ನಿರಂತರ ಏನದಂದ್ರೆ ಧ್ವನಿ ಎತ್ತುತ್ತಾರೆ ಸಮಾಜ ಜಾಗೃತ ಮೂಡಿಸುವಂತ ಕೆಲಸ ಮಾಡಿದ್ದಾರೆ. ಇವತ್ತು ಐಬಿನಲ್ಲಿ ಏನದಂದ್ರೆ ನಾವೆಲ್ಲರೂ ಕೂಡಿ ಗೊತ್ತಿ ಇವರು ಹುಟ್ಟುಹಬ್ಬ ಆಚರಣೆ ಮಾಡುತ್ತೀವಿ. ಎಷ್ಟು 35ನೇ ಹುಟ್ಟುಹಬ್ಬದ ಎಲ್ಲರದು ನಮ್ಮ ಏನು ಯುವಕರಿದ್ದೇವೆ ಎಲ್ಲರೂ ಯುವಕರಿಂದ ಏನದಂದ್ರೆ ನಿಮಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು ಹೇಳುತ್ತಾ ಮತ್ತೆ ಇವತ್ತು ಏನದಂದ್ರೆ ದಲಿತ ಚಳವಳಿ ಬಹಳಷ್ಟು ಇವತ್ತು ನೋಡ್ರಿ 77-78 ವರ್ಷ ಸ್ವತಂತ್ರ ಸಿಕ್ಕರು ಕೂಡ ದೀನ ದಲಿತರಿಗೆ ಸ್ವತಂತ್ರ ಸಿಕ್ಕಿಲ್ಲ. ಭಾಲ್ಕಿ ಕ್ಷೇತ್ರದಾಗ ಹೋಗಿ ಕೂಡ ಏನದಂದ್ರೆ ನಾವು ಸಂಘರ್ಷ ಮಾಡಿ ಮತ್ತೆ ಏನದಂದ್ರೆ ಅಲ್ಲಿ ಜನಗಳಿಗೆ ಜಾಗೃತ ಮೂಡಿಸ್ತಾ ಇವತ್ತು ಅನೇಕ ಕಡೆ ಏನದಂದ್ರೆ ಬಾಬಾ ಸಾಹೇಬರಿಗೆ ಅವಹೇಳನೆ ಆಗಲಿ ಮತ್ತೆ ಅವರಿಗೆ ಅವಮಾನ ಮಾಡಿದಾಗ ಅರ್ಧ ರಾತ್ರಿ ಫೋನ್ ಹಚ್ಚಿದ್ರು ಕೂಡ ಏನದಂದ್ರೆ ಬಂದು ನಾವು ವಿದ್ಯೆವು ದಲಿತ ಸಮುದಾಯದಾಗ ನಾವು ಧ್ವನಿ ಎತ್ತಮ್ಮಂತ ಹೇಳುತ್ತಾ ಏನಂದ್ರೆ ನಿರಂತರ ಹೋರಾಟ ಮಾಡಿದಿರಿ. ಈ ಹೋರಾಟ ಮುಂದೆ ಇದೇ ರೀತಿಯಲ್ಲಿ ಒರೆಸ್ಕೊಂಡು ಹೋಗ್ಬೇಕು ಮತ್ತು ಅದೇ ರೀತಿಯಿಂದ ಏನದಂದ್ರೆ ಮುಂದೆ ಬರೋಂಥ ದಿನದಲ್ಲಿ ನಿಮ್ದೊಂದು ಉಜ್ವಲ ಭವಿಷ್ಯ ರೂಪಿಸ್ಲಿ ಭೂತ ಬಸವ ಅಂಬೇಡ್ಕರ್ ಅಂತ ಕೇಳ್ಕೊತಾ ನಾನು ಎರಡು ಮಾತಿಗೆ ನಮ್ಮ ಅಂಬೇಡ್ಕರ್ ಅವರ ಪಾದಕ್ಕೆ ನಮಸ್ಕರಿಸುತ್ತಾ ಇವತ್ತು ನಂದು ಏನು 35ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಎಲ್ಲ ನನ್ನ ಅಣ್ಣ ತಮ್ಮದರು ಮತ್ತು ನಮ್ಮ ಹಿರಿಯರಾಗಿರ್ತಕ್ಕಂಥ ದಿಲೀಪ್ ಅಣ್ಣವರು ಮತ್ತು ಹೊಸಳ್ಳಿ ಅಣ್ಣವರು ಗೌತಮ್ ಅಣ್ಣವರು ಯುವರಾಜ್ ಅಣ್ಣವರು ಎಲ್ಲ ನಮ್ಮ ಅಭಿಮಾನಿ ಬಳಗ ಮತ್ತು ಗೋಸ್ಬಾಯಿ ಅಣ್ಣವರು ಎಲ್ಲ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ನಾನು ಯಾವತ್ತೂ ಕೂಡ ಸಮಾಜಕ್ಕಾಗಿ ಮತ್ತೆ ಸಾರ್ವಜನಿಕವಾಗಿ ನನ್ನ ಬದುಕು ಮತ್ತೆ ನನ್ನ ಯಾವುದೇ ಒಂದು ವಿಚಾರದಲ್ಲಿಯೂ ಕೂಡ ನಾನು ಸಮಾಜಕ್ಕಾಗಿ ದುಡಿತೀನಿ ಮತ್ತೆ ಹೋರಾಟ ಮಾಡಿ ಎಲ್ಲ ಅನ್ಯಾಯ ಆಗ್ಯದ ಅಲ್ಲಿ ಹೋರಾಟ ಮಾಡಿ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ. ಜೊತೆಯಲ್ಲಿ ನಿಮ್ಮ ಆಶೀರ್ವಾದ ನಿಮ್ಮ ಶಕ್ತಿ ನಿಮ್ಮ ಸಹಾಯ ನನ್ನ ಮೇಲೆ ಇರಲಿ ಅಂತ ಹೇಳಿ ಇವತ್ತು ನನ್ನ ಹುಟ್ಟುಹಬ್ಬವನ್ನು ನಾನು ಆ್ಯಕ್ಚುಲಿ ಸುಮ್ಮನೆ ಸಣ್ಣದಾಗಿ ನಾವು ಈ ವರ್ಷ ಮಾಡ್ಕೊಬಾರ್ದು ಅಂತ ವಿಚಾರ ಇತ್ತು. ಆದರೂ ಕೂಡ ತಾವು ಇದರಿಂದ ನಿಮ್ದು ಪ್ರೀತಿ ವಿಶ್ವಾಸ ನಾವು ಉಳಿಸ್ಕೋಬೇಕು ಎಂಬ ಉದ್ದೇಶದಲ್ಲಿ ಇವತ್ತು ನನಗೆ ಎಲ್ಲರೂ ಸೇರಿ ಏನು ಹುಟ್ಟುಹಬ್ಬ ಏನು ಆಚರಣೆ ಮಾಡುತ್ತೀರಿ ತಮಗೆಲ್ಲ ವಂದಿಸಿ. ಯಾಕಂದ್ರೆ ಇದೇ ಪ್ರೀತಿ ಪ್ರೇಮ ನನ್ನ ಮೇಲೆ ಹಿಂಗೆ ಇರಲಿ. ಮುಂದೆ ಎಲ್ಲರೂ ಕೂಡ ಒಂದು ಬಹಳ ಅಣ್ಣತಮ್ಮರಿಂದ ಬೆಳ್ಕೊಂಡು ಯಾವುದೇ ರೀತಿಯಿಂದ ರಾಜಕೀಯವಾಗಲಿ ಆರ್ಥಿಕವಾಗಲಿ ಮತ್ತೆ ಶೈಕ್ಷಣಿಕವಾಗಲಿ ಎಲ್ಲರೂ ಒಂದು ಒಗ್ಗಟ್ಟಿನಲ್ಲಿ ಒಂದೇ ಹಡಗಿನಲ್ಲಿ ಹೋಗೋಣ ಅಂತ ಹೇಳಿ ಈ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ತಮಗೆ ನಾನೇನು ಹುಟ್ಟುಹಬ್ಬದ ನಿಮಿತ್ತವಾಗಿ ತಾವೆಲ್ಲ ಆಶೀರ್ವಾದ ಮಾಡಕ್ಕೆ ಬಂದಿದ್ದೀರಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಹೀಗೆ ಇರಲಿ ಅಂತೇಳಿ ನಾನು ನಿಮ್ಮೆಲ್ಲರಿಗೂ ಒಂದಿಸಿ ನಾನು ಮಾಡ್ತೀನಿ. ನನ್ನ ಪ್ರಕಾರ ಅನಿಲ್ ದೊಡ್ಡಿ ಒಂದು ಯಾವ ಮೂಮೆಂಟ್ದಾಗ ಬಂದಿರಂದ್ರೆ ಹುಮ್ನಾಬಾದ್ದಾಗ ಆಲ್ಮೋಸ್ಟ್ ಎಲ್ಲ ಹೊರಗಡೆ ಬಂದಾಗಿವು ಎಲ್ಲ DSS ಇತ್ತು ಎಲ್ಲ ಇತ್ತು. ಯಾವುದು ಸ್ಟ್ರೈಕಲ್ಲಿ ಯುವಕರಲ್ಲಿ ಮಾಡ್ಲತ್ತಿಲ್ಲ ಅಂಥ ಟೈಮಿನಾಗ ಒಂದು ಬಿಮಾರಮಿಗೆ ತಂದು ಹುಮ್ನಾಬಾದ್ದಾಗ ಒಂದು ಏನು ಇದ್ರದ್ದು ಹರಾಪ ಒಬ್ಬರು ಹರ ಯುವಕರು ಮಾಡ್ತಾರ ಅನ್ನಪ್ಲೆ ಒಂದು ಕಿಚ್ಚು ತಂದು ಆ ಸಮಯದಾಗ ಒಂದು ಉನ್ನತಿ ಯಾವ ರೀತಿ ಬೆಳೆದಾರ ಅಂದ್ರೆ ಹುಮ್ನಾಬಾದ್ದಾಗ ಯಾರು ಹುಡಿ ಹಾರಪ್ಪ ಅಂದ್ರೆ ಅನಿಲ್ ದೊಡ್ಡಿ ನಪ್ಲೆ ಇದ್ದಿರೋರು. ಯಾಕಂದ್ರೆ ನಾವು ಭೀ ಬಂದ ಭಾಳ ಸರಿಂದೇವು ಅರೆ ಸರ್ ಮಾಡಿ ನಾವು ಬರ್ತೇವೆ ಅಂದ್ರೆ ಇಲ್ಲಿ ಸರ್ ನಮ್ಗೆ ಹಿಂಗೆ ಅರ್ಜೆಂಟ್ ಇತ್ತು ಒಳಗೆ ಬಂದಿಲ್ಲ ಅಂತ ಹೇಳಿ ಭಾಳ ಜನ ನಮ್ಗೆ ಹೇಳ್ಯಾರ. ಬಟ್ ನಾವು ಪ್ರತಿ ಹಳ್ಳಿ ಹೋಗಿದ್ದಾನಾಗಿ ನಮ್ಮ ಸಂಘಟನೆ ಕಡೆ ನಾವು ಹೋದಾಗ ಮಾಡಾಗ ಇಲ್ಲಿ ಸರ್ ಅನಿಲ್ ದೊಡ್ಡಿ ಎಲ್ಲ ಹಂಗಾಗಿ ಸರ್ ಮಾಡ್ಯಾರ ಬರ್ತಾರೆ ಭಾಳ ಸರಿ ಹೇಳ್ಯಾರ ನಮಗೆಲ್ಲ. ನಮಗೂ ಒಂದು ಖುಷಿ ಏನಪ್ಪ ಅಂದ್ರೆ ಯುವಕರದಾಗ ಭೀ ಅವ್ರು ಯಾರಿಗೆ ಅನ್ಸುತ್ತಪ್ಪಲೆ ಈ ಒಂದು ಸಮಯದಾಗ ಹೆಂಗಿರ್ತದ ಒಂದು ಸಂಘಟನೆ ಬಿಟ್ಟು ಏನೋ ಒಂದು ಆಗಿದೆ ಈಗ. ಬಟ್ ಮುಂದೆ ಬರೋ ದಿನಗಳದಾಗ ಈಗ 10 ಪೆಟ್ರೆ ಅಂದ್ರೆ ಅದು ಮುಂದೆ 100 ಪಟ್ಟು ಬೆಳಿತಾರೆ. 100 ಪೆಟ್ರೆ ಬರೋದು ಹುಮ್ನಾಬಾದ್ ತಾಲೂಕು ಮತ್ತೊಂದು ಹುಡಿಯಾಗಿ ಬೆಳೆಯೋದಕ್ಕದ ಆಯ್ತಾ ಅಂತ ನನಗೊಂದು ಭರವಸೆ ಅದ. ಜೊತೆಗೆ ನಮ್ಗೆ ಹೆಂಗೆ ಅಂದ್ರಪ್ಪ ಯಾರಿಗೈತಿ ಇರ್ಬೇಕಪ್ಪ ಯಾರಿಗೈತಿ ಮಾಡ್ಬೇಕು ನನಗೆ ದೊಡ್ಡಿ ಹೆಂಗಾರ ಏನಿದು ನೇರ ದಿಟ್ಟ ಹೆಂಗೆ ಮಾತಾಡ್ರ ಆ ರೀತಿ ನಾವು ಮಾಡ್ಬೇಕಪ್ಪ ಅಂಬೋದು ಭಾಳ ಯುವಕರಲ್ಲಿ ಅದ ಹುಮ್ಮಸ್ ಅದ. ಅದಂತ ಚೆವಿ ಹುಮ್ನಾಬಾದ್ ನೀವು ಹಾಕಿ ಹೋಗಿರಿ. ಅದಕ್ಕೆ ನಾನು ಮೊಟ್ಟ ಧನ್ಯವಾದ ಸಲ್ಲಿಸ್ತೀನಿ. ಜೊತೆಗೆ ಮುಂದೆ ಬರೋ ದಿನಗಳದಾಗ ಹಿಂದಿ ಬಿದ್ದಿರಿ ಹೋರಾಟ ಮಾಡ್ಕೊತೀರಿ ಮುಂದೆ ಹೋರಾಟ ಮಾಡ್ಕೊತ ಬರ್ತೀರಿ. ಜೊತೆಗೆ ನಮ್ಗೆ ಇದಕ್ಕಿಂತ ಹೆಚ್ಚೇನಪ್ಪ ಅಂದ್ರೆ ಬೆಳಿಬೇಕಂತಕ್ಕಂಥ ಆಸೆ ಇಟ್ಕೊಂಡು ನಾವೆಲ್ಲ ಏನಪ್ಪಾ ಅಂತಂದ್ರ ಇಂದಿನ ದಿನ ಅವ್ರ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದೀವಿ. ಮುಂದಿನ ದಿನಮಾನಗಳದಾಗ ಏನಪ್ಪಾ ಅಂತಂದ್ರ ದೊಡ್ಡ ವೇದಿಕೆ ಮೇಲೆ ಏನಪ್ಪಾ ಅಂತಂದ್ರ ಅವ್ರದ್ದು ದೊಡ್ಡ ಒಂದು ಮಹಾನ್ ವ್ಯಕ್ತಿ ಯಾವ ತರ ಏನಪ್ಪಾ ಅಂದ್ರೆ ಇರ್ತಾರ ಆ ತರ ನೋಡಕ್ ನಾವು ಇಷ್ಟಪಡ್ತೀವಿ ಅಂತ ಹೇಳಿ ಇಂದಿನ ದಿನ ಈ ಒಂದ್ 2 ಮಾತಾಡಕ್ ನಂಗೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಖರೀದಿಸುವ ಪ್ಲಾನ್ ಇರುತ್ತೀರಾ?
ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರದಾಯಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.